ನಗರದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ನೀರು ಹರಿಸುವ ಮಹತ್ವಾಕಾಂಕ್ಷೆಯ ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಗೆ ಎದುರಾಗಿದ್ದ ತಡೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಮೂಲಕ ತ್ವರಿತವಾಗಿ ಕೆಲಸ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾಸನ ತಾಲೂಕಿನ ಹದ್ದಿನಕೆರೆ ಗ್ರಾಮದ ಸಮೀಪ ನಡೆಯುತ್ತಿರುವ ಈ ಕಾಮಗಾರಿಗೆ ಕೇವಲ 42 ಮೀಟರ್ ವ್ಯಾಪ್ತಿಯಲ್ಲಿ ರೈತರು ತಡೆಯೊಡ್ಡಿದ್ದರು. ಎರಡು ಕಡೆಗಳಲ್ಲಿ ಕಾಮಗಾರಿಗೆ ಅಡ್ಡಿಯಾಗಿದ್ದರಿಂದ ಯೋಜನೆ ವಿಳಂಬವಾಗುತ್ತಿತ್ತು ಎಂದರಲ್ಲದೆ ಕಾಮಗಾರಿಗೆ ತಡೆಯೊಡ್ಡಿದ್ದ ಎರಡೂ ಕುಟುಂಬಗಳ ರೈತರೊಂದಿಗೆ ಸಚಿವರು ನೇರವಾಗಿ ಮಾತುಕತೆ ನಡೆಸಿ ಅವರ ಮನವೊಲಿಸಿ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸಲು ಮುಂದಾದರು. ನಂತರ ರೈತರ ಸಮಸ್ಯೆಗಳನ್ನು ಆಲಿಸಿ ಇನ್ನು ಮುಂದೆ ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದೆ ಬರುವ 2 ದಿನಗಳಲ್ಲಿ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಗಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಒಂದು ಸತ್ಯಮಂಗಲ ಕೆರೆ ಜೀವಂತವಾಗಿರಬೇಕು ಮತ್ತು ಚನ್ನಪಟ್ಟಣ ಕೆರೆಗೆ ಉಳಿದಿರ್ತಕ್ಕಂಥ ಕೆರೆಗೆ ಈ ಎರಡೂ ಕೆರೆಗಳಿಗೆ ನೀರನ್ನು ತುಂಬಿರ್ತಕ್ಕಂಥ ಒಂದು ಯೋಜನೆಗೆ ನಾವು ಹೋರಾಟ ಮಾಡಿ ಅದನ್ನು ಮಂಜೂರು ಮಾಡಿಸಿದ್ದು. ಸುಮಾರು 7-8 ವರ್ಷದಿಂದ ನೀರನ್ನು ಆ ಕೆರೆಗಳಿಗೆ ತರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ಏನಾದರೂ ಮಾಡಿ ಈ ಸಾರಿಲಾದ್ರೂ ಎತ್ತಿ ತುಂಬಿದೆ. ನೀರು ಹಿಂದಿನ ಕೆರೆ ಏತ ನೀರಾವರಿಗೆ ಬಂದು ತಲುಪಿದೆ. ಇಲ್ಲಿಂದ ಸತ್ಯಮಂಗಲ ಕೆರೆಗೆ ಮತ್ತು ಚನ್ನಪಟ್ಟಣ ಕೆರೆಗೆ ನೀರನ್ನು ನೀವು ಬಿಡಿಸಿದ್ರೆ ನಿಜವಾಗ್ಲೂ ಈ ಸಾರಿ ಹಾಸನಕ್ಕೂ ಬರ ಬಂದಿದೆ ಕುಡಿಯೋ ನೀರಿಗೆ. ಈ ಕೆರೆಗಳು ಎರಡು ತುಂಬಿದರೆ ಹಾಸನ ನಗರ ನೆಮ್ಮದಿಯಾಗಿ ಆ ಭಾಗದಲ್ಲಿ ಬೋರ್ವೆಲ್ಗಳು ಓಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಗಮನ ಹರಿಸಬೇಕು. ಇದು ಇಂಥ ಒಂದು ಸ್ಥಿತಿನಲ್ಲಿ ನಾವಿದ್ದೀವಿ, ನಮಗೆ ಭಾಳ ನೋವಾಗಿದೆ ಅಂತಕ್ಕಂಥದ್ದನ್ನು ಭಾಳ ನಮ್ಮ ಹೆಸರನ್ನ ಪ್ರಕಟ ಮಾಡಬೇಡಿ, ನಮ್ಗೆ ಹೇಳ್ಕೊಂಡು ನಾಚಿಕೆ ಆಗಿದೆ, ಹೇಳಬೇಡಿ ಹೇಳಿ ನನಗೆ ಫೋನ್ ಮಾಡಿ ಒತ್ತಾಯ ಮಾಡಿದ್ರು. ನಮಗೇನು ಗೊತ್ತಿಲ್ವಲ್ರಿ ಇನ್ನು ಫೋನ್ ಮಾಡ್ತೀವಿ ಅಂತ ಅಂದೆ ನಾನು. ಆವಾಗ ನಾನು ಇಲಾಖೆಯ ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಿದೆ. ಅವರು ಎಲ್ಲ ಡೀಟೇಲ್ಸನ್ನು ಕೊಟ್ಟರು. ಕೆಲಸ ಎಲ್ಲ ಪೂರ್ಣಗೊಂಡಿದೆ. ಕೇವಲ 42 ಮೀಟ್ರ್ 50 ಮೀಟ್ರು ಒಂದು ಪೈಪ್ಲೈನ್ ಅಳವಡಿಸ್ಬೇಕು. ಅದನ್ನು ಅಳವಡಿಸಿದರೆ ನೀರು ಅಲ್ಲಿಗೆ ಏತ ನೀರಾವರಿ ಮುಖಾಂತರ ಎತ್ತಬಹುದು. ಪಂಪ್ ಸೆಟ್ ಮುಖಾಂತರ ಎರಡೂ ಕೆರೆಗೆ ಹೊಡಿಲಿಕ್ಕೆ ಪೈಪ್ಲೈನು ಎಲ್ಲವೂ ಆಗಿದೆ. ಇದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಮತ್ತೆ ಹಿಂಗಾಗಿದೆಯಂತ್ರಿ, ಇನ್ನು ಆಗುತ್ತೆ ಸರ್. ಇಲ್ಲ ಸರ್, ಅದು